ಮಾಜಿ ಸಂಸದ ಉಗ್ರಪ್ಪ ಅವರು ಕುರುಬ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದನ್ನು ವಿರೋಧಿಸಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆ ಕುರುಬಗೊಂಡ ಎಸ್ಟಿ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಅಂತ ಹೋರಾಟ ಸಮಿತಿ ಮಹಾಂತೇಶ್ ಕೌರ್ಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೌಲ್ಗಿ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಉಗ್ರಪ್ಪ ಅವರು ಕರ್ನಾಟಕದಲ್ಲಿರುವ ಕುರುಬರಿಗೆ ಎಸ್ಟಿಗೆ ಸೇರಿಸಬಾರದೆಂಬ ಹೇಳಿಕೆ ನೀಡಿದ್ದು ಗೊಂಡ ಕುರುಬ ಎಸ್ಟಿ ಹೋರಾಟ ಸಮಿತಿ ಬಲವಾಗಿ ಖಂಡಿಸುತ್ತದೆ ಎಂದು ಉಗ್ರಪ್ಪನವರು ಕೂಡಲೇ ಕ್ಷಮೆಯಾಚಿಸಬೇಕೆಂದು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇಡೀ ರಾಜ್ಯದ ಕುರುಬ ಸಮಾಜ ಖಂಡನೆಯನ್ನ ಮಾಡ್ತಾ ಇದೆ. ಈಗ ನಾವು ಅವರು ಏನು ಹೇಳಿದಾರ, ಕುರುಬ ಸಮಾಜ ಎಷ್ಟಿಗೆ ಸೇರಬಾರದು. ಯಾಕೆ ಸೇರಬಾರದು ಸ್ವಾಮಿ? ನೀವೆಲ್ಲ ರಾಜರೇ ಎಷ್ಟಿದಲ್ಲಿದ್ದೀರಿ, ನೀವೆಲ್ಲ ರಾಜರು. ರಾಜ ವೆಂಕಟಪ್ಪ ನಾಯಕ್, ರಾಜ ಮದನ ಗೋಪಾಲ್ ನಾಯಕ್, ರಾಜ ಮದಕರಿ ನಾಯಕ್, ರಾಜ ಶಿವಪ್ಪ ನಾಯಕ್, ನೀವೆಲ್ಲ ಈ ಥರ ರಾಜಮಂತಂದವರು ಎಷ್ಟಿ ಆಗ್ತೀರಿ. ದಿನ ಮಳೆಗಾಲ, ಚಳಿಗಾಲ, ಬ್ಯಾಸಿಗೆ ಕಾಲ ಯಾವುದು ಲೆಕ್ಕ ಹಾಕಲಾರ್ದೇ ಕಾಡಡವಿಯಲ್ಲಿ ಮೇವನ್ನು ಹುಡುಕೊಂಡು ನೀರನ್ನು ಹುಡುಕೊಂಡು ನಿಜವಾಗ್ಲೂ ಎಸ್ ಟಿಯಲ್ಲಿ ಇರ್ತಕ್ಕಂಥ ಆದಿವಾಸಿ ಕುರುಬರಿಗೆ ನೀವು ಎಸ್ ಟಿ ಬೇಡ ಅಂತೀರಲ್ಲ, ಇದು ಯಾವ ನಿಮ್ಮ ಪರಿಧಿಗೆ ಬರ್ತದೆ? ಇದು ನಿಮ್ಮ ಹೇಳಿಕೆ ಅಕ್ಷಮ ಅಪರಾಧ. ಅರೆ ನೀವು ಯಾವಾಗ ಬಂದಿರಿ? ನೀವು ಎಸ್ ಟಿಯಲ್ಲಿ ಯಾವಾಗ ಬಂದಿರಿ? ನೀವು 1991ನೇ ಇಸ್ವಿಯಲ್ಲಿ ಎಸ್ ಟಿಯಲ್ಲಿ ಸೇರ್ಪಡೆಯಾಗಿರಿ. ಅದು ಯಾರ ಹೆಸರಿನಾಗ ಬಂದಿರಿ? ಯಾರು ಸಿನಾಮನಾಗಿ ಬಂದಿರಿ? ನಾಯ್ಕಾಡ ಅಂತ ಒಂದು ಜಾತಿ ಇದೆ, ನಾಯ್ಕಾಡ ಅಂತೇಳಿ ಸೀರಿಯಲ್ ನಂಬರ್ ಎಸ್ ಟಿ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 38ರಲ್ಲಿ ನಾಯ್ಕಾಡ ಅಂತೇಳಿ ಒಂದು ಸೀರಿಯಲ್ ನಂಬರ್ ಇದೆ. ಅದು ಈಸ್ಟ್ ವೈಲ್ ಬಾಂಬೆ ಪ್ರಾವಿನ್ಸಿಯಲ್ಲಿ ಬೆರಳೆಣಿಕೆ ಇರ್ತಕ್ಕಂಥ ಜನಾಂಗ. ಅವರೆಲ್ಲ ಕಟ್ಟಿರುವಿ ಮಂಕಿ ಮಾಂಸ ತಿಂದು ಬದುಕತಕ್ಕಂಥ ಜನಾಂಗ. ಅವರು ಸಮಾನ ಪದ ಅಂತ ಹೇಳಿ ವಾಲ್ಮೀಕಿ, ನಾಯಕ, ಬೇಡ, ಬೇಡರ್ ಈ 5 ಪದಗಳನ್ನು ನಾಯ್ಕಾಡ ಸಮಾನ ಪದ ಅಂತೇಳಿ ಸೇರ್ಪಡೆ ಮಾಡಿಕೊಂಡಿರಿ. ಅಕ್ರಮವಾಗಿ ಎಸ್ ಟಿಯಲ್ಲಿ ನೀವು ಸೇರ್ಪಡೆಯಾಗಿದ್ದೀರಿ. ನೀವು ನಿಜವಾಗ್ಲೂ ಆದಿವಾಸಿ ಕುರುಬರಿಗೆ, ನಿಜವಾಗ್ಲೂ ಎಸ್ ಟಿ ಪಂಗಡದಲ್ಲಿರ್ತಕ್ಕಂಥ ಲಕ್ಷಣಗಳು ಹೊಂದಿರತಕ್ಕಂಥ ಕುರುಬರಿಗೆ ಬ್ಯಾಡ್ ಅಂತ ಅಲ್ಲಕ್ಕ ನಿಮಗೇನು ರೈಟ್ಸ್ ಅದ? ಅರೆ ನೀವು ಯಾರು ಹೇಳೋರು ಬ್ಯಾಡಲ್ಲಕ್ಕ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನಬದ್ಧವಾಗಿಯೇ ನಮಗೆ ಮೀಸಲಾತಿ ಕೊಟ್ಟಾರ. ನಮ್ಮನೆ 4 ಪದಗಳು ಎಸ್ ಟಿ ಎಲ್ ಅದಾವ. ಕುರುಬರು ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಆಗಿರ್ಬೋದು, ಕಾಡು ಕುರುಬ ಆಗಿರ್ಬೋದು, ಜೇನು ಕುರುಬ ಆಗಿರ್ಬೋದು, ಕುರುಮನ್ಸ್ ಆಗಿರ್ಬೋದು. ಅದು ಅಲ್ಲದೆ ಇಡೀ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕುರುಬರಿ ಎಸ್ ಟಿಯಲ್ಲಿದ್ದಾರೆ, ಆದರೆ ನೀವು 91ರಾಗ ಬಂದು ನೀವು ಯಾರ್ದೋ ಮೀಸಲಾತಿಯನ್ನು ಅವ್ರು ಏನಂದಾರೆ ಇನ್ನೊಂದಂದ್ರೆ, ನೀವು ಸಿದ್ದರಾಮಯ್ಯನವರೇ ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಅಂತ. ಯಾರು ಸ್ವಾಮಿ ತಟ್ಟೆಯಲ್ಲಿ ಕೈ ಹಾಕಿದವರು? ಉಗ್ರಪ್ಪನವರೇ. ಯಾರು ಹಾಕಿದ್ದಾರೆ ನಿಮ್ಮ ತಟ್ಟೆಯಲ್ಲಿ ಕೈ? ನೀವು ಹಾಕಿರಿ ಮತ್ತೊಬ್ಬರ ತಟ್ಟೆಯಲ್ಲಿ ಕೈ. ಇವತ್ತ ಪರಿಶಿಷ್ಟ ಪಂಗಡದಲ್ಲಿ 50 ಜಾತಿಗಳವ. ಆದಿಯನ್ನ, ಬಿಲ್ಲ, ಚಂಚು, ಕಾಡು ಕುರುಬ, ಜೇನು ಕುರುಬ, ಗೊಂಡ, ಸೋಲಿಗರು, ಮಲೆಯರು, ಮಾಲೆಯರು, ಅಡವಿ ಚಂಚರು, ಇವೆಲ್ಲ ಈ ಪಾರ್ದಿ, ಇರುಳಿಗ, ಹೀಗೆ ಕೊರಗ, ಎರವ, ಹೀಗೆ ಒಂದು 25 ನಾಯ್ಕಾಡ, ಚೋಳಿವಾಲ ನಾಯಕ, ಮೋಟಾ ನಾಯಕ, ನಾನಾ ನಾಯಕ, ಹೀಗೆ ಒಂದು 50 ಜಾತಿಗಳದಾವ. ಆ ಜಾತಿಗಳು ನೀವು ಬರೋದಕ್ಕಿಂತ ಮುಂಚೆನೇ ಅವರು. ನೀವೇನು 91ರಾಗ ಬಂದ್ರಿ, ಅದಕ್ಕಿಂತ ಮುಂಚೆನೇ ಎಸ್ ಟಿ ಎಲ್ ಅದಾರ ಅವರು. ಅವ್ರದ್ದು ಪಾಲ, ಅವ್ರದ್ದು ತಟ್ಟೆಲಿರ್ತಕ್ಕಂಥ ಅನ್ನ ಅಷ್ಟೇ ತಿನ್ನಲಿಲ್ಲ, ಅದಕ್ಕೆ
ಅಷ್ಟೇ ಅನ್ನ ತಿಲ್ಲ ನಮ್ಮ ಧ್ವನಿ ನಂಗೆ ಸರ್ ಅಷ್ಟೇ ತಿಲ್ಲಿಲ್ಲ ನೀವು ಹಾ ಅಷ್ಟೇ ತಿಲ್ಲಿಲ್ಲ ಆ ತಟ್ಟಿ ಆಟೆ ತಿಲ್ಲಿ ಅನ್ನ ಅಷ್ಟೇ ತಿಲ್ಲಿಲ್ರಿ ಆ ತಟ್ಟಿ ಸಮೇತ ಮುಕ್ಕಿರಿ ಆ ತಟ್ಟಿ ಸಮೇತನೇ ತಿಂದಿರಿ ನೀವು ಅನ್ನ ಆಟೆ ತಿಂದಿಲ್ಲ ಮತ್ತು ಅವ್ರದ್ದು ಇದ್ರಾಗ ಕೈ ಹಾಕಿದವ್ ಅವ್ರ ತಟ್ಟಿದಾಗ ಕೈ ಹಾಕಿದವ್ರೇ ನೀವಿದ್ದೀರಿ ಮತ್ತೊಬ್ರಿಗೆ ಹೇಳ್ತೀರಿ ನಮ್ಮ ತಟ್ಟಿಯಲ್ಲಿ ಕೈ ಹಾಕ್ಬೇಡ್ರಿ ಅಂತೇಳಿ ನೀವು ಅವಾಗ ಏನಿದೆ ನೀವು ನಿಮ್ಮದೊಂದು ಮೀಸಲಾತಿ ನಿಮ್ದೇನು 7% ಮೀಸಲಾತಿ ನೀವು ಬ್ಯಾಕ್ವರ್ಡ್ದಾಗೆ ಇದ್ರಿ ನೀವೇನು ತೊಗೊಂಡು ಹೋಗಿ ಎಸ್ ಟಿ ಆಗಿರಿ ನೀವು ಈ ಬ್ಯಾಕ್ವರ್ಡ್ ಟೈಮ್ನಾಗ ಇದ್ರಿ ಬ್ಯಾಕ್ವರ್ಡ್ದಾಗೆ ಇದ್ದೀರಪ್ಪ ನೀವು ಅದು ಎಲ್ಲ ತೊಗೊಂಡೇ ಹೋಗಿ ಎಸ್ ಟಿದಾಗ ಸೇರಿರಿ ಇಲ್ಲ ಅರೇ ನಾವು 1984ನೇ ಇಸ್ವಿದಾಗ ಈ ಕುರುಬರಿ ರಾಜ್ಯದಲ್ಲಿರ್ತಕ್ಕಂಥ ಕುರುಬರಿ ಎಸ್ ಟಿ ಆಗಬೇಕು ಅಂತ ಹೇಳಿ 16/8/1984 ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ 28/11/1984 ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇವೆರಡು ಸಮಾಜ ಎಷ್ಟಿಗೆ ಸೇರಬೇಕು ಅಂತೇಳಿ ಅವತ್ತ ಏನು ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಬಂದಿಖಾನೆ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣವರು VL ಪಾಟೀಲ್ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ರು VL ಪಾಟೀಲ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮೆಂಬರ್ ಇದ್ರು ಆ ಕಮಿಟಿದು ಒಂದು ಕಮಿಟಿ ಮಾಡಿದ್ರು 1986ನೇ ಇಸ್ವಿಯಲ್ಲಿ ಮೈನೋದ್ದೀನ್ ಅಂತ ಹೇಳಿ ಅವ್ರ ಮೆಂಬರ್ ಇದ್ರು ರಘುಪತಿ ಅಂತ ಹೇಳಿ ಎಜುಕೇಷನ್ ಮಿನಿಸ್ಟ್ರಿ ಇದ್ರು ಅವರೆಲ್ಲರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಕುರುಬರಿಗೆ ಮತ್ತು ವಾಲ್ಮೀಕಿ ಅವರು ಎಸ್ ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಮನವಿ ಮಾಡಿದಾಗ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರು ಅದಕ್ಕೆ ಕಮಿಟಿ ಮಾಡಿ ವರದಿ ರೆಡಿ ಮಾಡ್ಲಿಕ್ಕೆ ಹೇಳಿದರು ಇದೆಲ್ಲ ಮರ್ತೀರಾ ಗುರಪ್ಪನವರೇ ಅವತ್ತಿಂದ ಇವತ್ತಿಂದ ಅರೆ ನೀವರೇ ಹ್ಯಾಂಗೆ ಸೇರಿರಿ ಎಸ್ ಟಿದಾಗ ನೀವು ಹ್ಯಾಂಗೆ ಮಾಡ್ಕೊಂಬಂದ್ರಿ ಏನು ಕರ್ನಾಟಕ ಸರ್ಕಾರದಿಂದ ರೆಕಮೆಂಡೇಶನ್ ಹೋಗ್ಯದ ನಿಮ್ದೇನು ಕುಲಶಾಸ್ತ್ರಿ ಅಧ್ಯಯನ ಆಗ್ಯದ ಅದೇ ಏನೂ ಆಗೇ ಇಲ್ಲ ನಿಮ್ಮದು ಅವತ್ತು ಚಂದ್ರಶೇಖರ್ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿಗೆ ಬಲ್ಲಿ ಹೋಗಿ ಆರ್ಡಿನೆನ್ಸ್ ಮಾಡಿಕೊಂಡು ನೀವು ಎಸ್ ಟಿಯಲ್ಲಿ ಸೇರಿದಿರಿ ಎಸ್ ಟಿಯಲ್ಲಿ ಸೇರಿದಿರಿ ಇದು ತಪ್ಪಲ್ವಾ ನೀವು ಕಾನೂನುಬದ್ಧವಾಗಿ ಆಗಬೇಕಾಗಿತ್ತು ನೀವೇ ತಪ್ಪು ಎಸ್ ಟಿಯಲ್ಲಿದ್ದೀರಿ ಮುಗಿಸ್ತೀನಿ ಸರ್ ಒಂದೇ ನಿಮಿಷ ಮುಗಿಸ್ತೀನಿ ಇಲ್ಲ ಕಥೆಯಲ್ಲಿ ಸರ್ ಫ್ಯಾಕ್ಟ್ ಹೇಳ್ತೀನಿ ಸರ್ ಹಾಂ ಎಸ್ ಸರ್ ಕೇಳ್ತೀನಿ ನಮ್ದನ್ನು ಮುಗಿಸ್ಬೇಕು ಕೇಳ್ತೀನಿ ಸರ್ ಹಾಂ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.